हाय फ्रेंड्स, आरएसके होम कुकिंग यूट्यूब ಚಾನಲ್ का स्वागत। ನಾನಿವತ್ತ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಮಾದಲಿ ಮಾಡೋದು ಹೇಳ್ಕೊಡ್ತೀನಿ। ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ ಪೂರ್ತಿ ವಿಡಿಯೋ ನೋಡ್ರಿ। ಮೊದಲಿಗೆ ನಾವಿಲ್ಲಿ ದಪ್ಪ ರವಾನ ಹುರ್ಕೊಳ್ಳಾಕತ್ತೀವಿ ನೋಡ್ರಿ। ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರ್ಕೊಂಡು ತಗೋಬೇಕು। ಇಲ್ಲಿ ಒಂದು ಬೌಲ್ ದಪ್ಪ ರವಾನ ಹಾಕೊಂಡಿವಿ ಮತ್ತ ಗೋಧಿ ಹುರಿದು ಬೇಯಿಸಿದಂತ ಹಿಟ್ಟು, ಹುರಿದ ಗೋಧಿ ಹಿಟ್ಟನ್ನ ಅದೇ ಬೌಲ್ಲೆ ಒಂದು ಬೌಲು ತಗೊಂಡಿವಿ। ಒಂದು ಬೌಲು ದಪ್ಪ ರವಾ, ಒಂದು ಬೌಲು ಹುರಿದ ಗೋಧಿ ಹಿಟ್ಟು ತಗೊಂಡಿವಿ ನೋಡ್ರಿ। ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳಾಕ್ತೀವಿ। ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮತ್ತು ಒಂದು 2 ಚಮಚೆ ಎಣ್ಣೆನ ಸೇರಿಸಿ ಇದನ್ನ ಹಿಟ್ಟನ್ನ ನಾದ್ಕೊಳಾಕ್ತೀವಿ ನೋಡ್ರಿ। ರವಾ ಮತ್ತು ಹಿಟ್ಟನ್ನ ಎರಡು ಮಿಕ್ಸ್ ಮಾಡಿವಲ್ರಿ ಆಗಲೇ, ಅದನ್ನ ನಾದಿ ಈ ರೀತಿ ತಯಾರು ಮಾಡ್ಕೊಂಡಿವಿ ನೋಡ್ರಿ। ಇಷ್ಟು ನಾದಿದಾದ್ಮೇಲೆ ಅದ್ರಾಗ ಒಂದು ದೊಡ್ಡ ಉಳ್ಳಿ ಮಾಡಿಕೊಂಡು, ಮಾದಲಿ ಮಾಡುವ ಉಳ್ಳಿ ಇಷ್ಟ ಇರ್ತಾವ ನೋಡ್ರಿ। ಈಗ ಅದನ್ನ ಒಂದು ದೊಡ್ಡ ಉಳ್ಳಿ ತಗೊಂಡು ತೀಡ್ಕೋಬೇಕು ನೋಡ್ರಿ। ಹಿಂಗ ನಿಧಾನಕ್ಕೆ ನಾವಿಲ್ಲಿ ದಪ್ಪ ರವಾ ಯೂಸ್ ಮಾಡಿರೋ ಕಾರಣಕ್ಕೆ ಒಂದು ಸ್ವಲ್ಪ ಭಾಳ ಕ್ರ್ಯಾಕ್ ಬಿಟ್ಟಂಗೆ ಆಗ್ತಾವ ನೋಡ್ರಿ ತೀಡುವಾಗ। ಅದೇನಾಗೋದಿಲ್ರಿ, ಪರವಾಗಿಲ್ಲ, ನಡಿತೈತಿ। ಈ ರೀತಿ ಒಂದು ಸ್ವಲ್ಪ ತೀಡ್ಕೋಬೇಕು ನೋಡ್ರಿ। ಈಗ ಇದನ್ನ ಒಂದು ಸ್ವಲ್ಪ ತೀಡ್ಕೊಂಡಾದ್ಮೇಲೆ ಬೇಯಿಸ್ಕೊಳಕ ಒಲಿ ಮೇಲೆ ಹಂಚು ಕಾಯಕ್ಕಿಟ್ಟೈತಿ ನೋಡ್ರಿ। ಈಗ ಇದನ್ನ ಹಾಕಿ ಬೇಯಿಸ್ಕೊತಾನು। ಇವು ಬೇಯಿಸು ಮುಂದೆ ಕಟ್ ಆದ್ರೂ ನಡಿತೈತ್ರಿ, ಏನಾಗುದಿಲ್ಲ। ಮಾದಲಿ ಮಾಡುವಾಗ ದಪ್ಪ ರವ ಯೂಸ್ ಮಾಡಿದ್ರೆ ಹಿಂಗ ಆಗುತ್ರಿ, ಏನಾಗುದಿಲ್ಲ। ಬೇಯಿಸ್ಕೊಂಡಾದ್ಮೇಲೆ ಇಲ್ಲಿ ಇದನ್ನ ಹಿಂಗ ತರ ಕೈಲೇ ತಿಕ್ಕಿ ಪುಡಿ ಮಾಡ್ಕೋಬೇಕು ನೋಡ್ರಿ। ತಿಕ್ಕಿ ಹಿಂಗ ಪುಡಿ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಅದ ಬೌಲೆ ಒಂದು ಬೌಲು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡ್ರಿ। ಬೆಲ್ಲ ಎಲ್ಲ ಕಡೆನೂ ಕೂಡ್ಕೊಳ್ಳೋ ತನಕ ಚಂದಂಗ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ। ಚಂದಂಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಮ್ಯಾಲಿ ಒಂದು ಸ್ವಲ್ಪ ಬಿಳಿ ಎಳ್ಳನ್ನ ಉದುರ್ಸಾಕ್ತೀವಿ ಮತ್ತು ಒಣ ಕೊಬ್ಬರಿ ತುರಿದು ಇದ್ರ ಮ್ಯಾಲೆ ಉದುರಿಸಿ ಹಿಂಗ ಮಿಕ್ಸ್ ಮಾಡ್ಕೊಳಾಕ್ತೀವಿ ನೋಡ್ರಿ। ಮತ್ತು ವಾಪಸ ಪುಟಾಣಿ ಇದ್ರ ಮ್ಯಾಲೆ ಉದುರಿಸ್ಕೋಬಹುದು ನೋಡ್ರಿ। ನಾವಿಲ್ಲಿ ಪುಟಾಣಿ ಹಾಕಿಲ್ಲ, ನೀವು ಬೇಕಾದ್ರೆ ಪುಟಾಣಿ ಹಾಕ್ಬೋದು। ಈಗ ರೆಡಿ ಆಯ್ತು ನೋಡ್ರಿ ನಮ್ಮ ಮಾದಲಿ ರೆಸಿಪಿ। ಈಗ ನೋಡ್ರಿ ನಾವು ಸಂಕ್ರಾಂತಿ ಹಬ್ಬ ಇರೋ ಕಾರಣಕ್ಕೆ ಮನ್ಯಾಗ ಯಾವೆಲ್ಲ ವೆರೈಟಿ ಅಡಿಗೆ ಮಾಡಿವಿ ಅಂತೇಳಿ ನಿಮ್ಗೆ ತೋರ್ಸಾಕತ್ತೀವಿ ನೋಡ್ರಿ। ಇಲ್ಲಿ ನಮ್ಮ ಅತ್ತಿಯರು ಎಲ್ಲ ರೀತಿ ಅಡಿಗೆನ ಬಾಳಿ ಎಲೆಯಾಗ ಬಡ್ಸಾಕ್ತಾರ ನೋಡ್ರಿ। ಇಲ್ಲಿ ನೀವು ನೋಡ್ಬೋದ್ರಿ ಯಾವ್ಯಾವ ರೀತಿ ಅಡಿಗೆ ಅದಾವ ಅಂತ ಹೇಳಿ। ಕೆಂಪು ಹಿಂಡಿ ಅಂದ್ರ ಬೆಳ್ಳುಳ್ಳಿ ಖಾರ, ಮೊಸರು, ಶೇಂಗಾ ಹಿಂಡಿ, ಕುಂಬಳಕಾಯಿ ಪಲ್ಯ, ಬದ್ನಿಕಾಯಿ ಪಲ್ಯ ಮತ್ತು ಕಡ್ಲಿಕಾಳು ಪಲ್ಯ, ಮೊಸರು ಅನ್ನ ಮತ್ತು ಮಾದಲಿ, ಹುಂಚಿ ಹಿಂಡಿ, ಚಪಾತಿ, ಎಳ್ಳು ಹೋಳಿಗೆ, ಗೊಂಜಾಳ ರೊಟ್ಟಿ, ಅನ್ನ ಸಾಂಬಾರ್, ಸಜ್ಜಿ ರೊಟ್ಟಿ ಮತ್ತು ಮಸಾಲೆ ರೈಸ್ ಎಲ್ಲ ರೀತಿನೂ ಮಾಡಿವಿ ನೋಡ್ರಿ। ಇವತ್ತು ನಾವು ಸಂಕ್ರಾಂತಿ ಹಬ್ಬ ಇರೋ ಕಾರಣಕ್ಕೆ ಹಬ್ಬ ಅಂದ್ರೆ ನಾವು ಒಂಥರ ಖುಷಿ ನೋಡ್ರಿ। ಎಲ್ಲ ರೀತಿ ಅಡುಗೆ ಮಾಡಿ ಊಟ ಮಾಡ್ಬೋದು। ಡೈಲಿ ಈ ರೀತಿ ಮಾಡೋಕ್ಕಾಗ್ಲಿಕ್ಕಂದ್ರೂ ಹಬ್ಬದು ಇದ್ದಾಗ ಈ ರೀತಿ ಮಾಡಿ ಎಲ್ಲರೂ ಮನೆ ಮಂದೆಲ್ಲ ಊಟ ಮಾಡ್ಬೇಕು ನೋಡ್ರಿ। ಅಂದ್ರೆ ಒಂಥರ ಏನೋ ಖುಷಿ ಇರ್ತೈತ್ರಿ ಮನ್ಯಾಗ। ನೋಡ್ರಿ ನಾವು ಯಾವ್ಯಾವ ರೀತಿ ಅಡುಗೆ ಮಾಡಿವಂತೇಳಿ ಇಲ್ಲೆಲ್ಲ ನಿಮ್ಗೆ ತೋರ್ಸಾಕ। ನೀವು ಇದೇ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸ್ರಿ, ಮಾದಲಿ ರೆಸಿಪಿನ ಮಾಡ್ರಿ ನೀವು ಮನ್ಯಾಗ। ಸಂಕ್ರಾಂತಿ ಹಬ್ಬ ಅಂದ್ರನ ಮಾದಲಿ ಮೇನ್ ಮಾಡಲೇಬೇಕಾಗ್ತೈತೆ ನೋಡ್ರಿ। ಹಾಗಾಗಿ ನಾವಿಲ್ಲಿ ಎಲ್ಲ ರೀತಿ ಅಡುಗೆ ಮಾಡೀವಿ। ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ। ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ। ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು।